ಕೇರಳ ಗಾಡ್ಸ್ ಓನ್ ಕಂಟ್ರಿ. ಆಗಸದೆತ್ತರ ಇರೋ ಬೆಟ್ಟಗಳು, ಎಲ್ಲೆಲ್ಲೂ ತುಂಬಿರೋ ಹಸಿರು ಸುಂದರ ಜಲಪಾತಗಳು, ಹಾಗೆ ಅದ್ಭುತ ಜಲಾಶಯಗಳು ಮತ್ತು ಹಿನ್ನೀರಿನ ನೋಟಗಳು. ಈ ರೀತಿಯಾದ ಎಷ್ಟೋ ಸುಂದರ ಅನುಭವಕ್ಕಿರೋ ಒಂದೇ ಹೆಸರು ವೈನಾಡ್. ಕೇರಳ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋ 10 ಪ್ರಮುಖ ಸ್ಥಳಗಳಲ್ಲಿ ವೈನಾಡ್ ಕೂಡ ಒಂದು. ಮತ್ತು ಕರ್ನಾಟಕಕ್ಕೆ ಬಹಳ ಹತ್ತಿರ ಇರೋ ಗಾಡ್ಸ್ ಓನ್ ಡಿಸ್ಟ್ರಿಕ್ಟ್ ಇದು. ಅದರ ಜೊತೆಗೆ ಕರ್ನಾಟಕದಿಂದ, ಅದರಲ್ಲೂ ಹಾಸನ ಚಿಕ್ಕಮಂಗ್ಳೂರು ಕಡೆಯಿಂದ ವೈನಾಡ್ಗೆ ಹೋಗೋರಿಗೆ ಜರ್ನಿಲಿ ಸಿಗೋ ಮಜಾನೇ ಬೇರೆ. ಮತ್ತು ಬಹಳ ದೂರ ಏನೂ ಇಲ್ಲ. ಅದೇ ಮೈಸೂರಿಂದ ಹೋಗೋಕ್ಕೆ ಸ್ವಲ್ಪ ದೂರ. ಪಿರಿಯಾಪಟ್ಟಣ ಆದ ತಕ್ಷಣ ನಾವು ನಾಗರಹೊಳೆ ಸಂರಕ್ಷಿತ ಅರಣ್ಯ ಪ್ರದೇಶನ ಎಂಟರ್ ಆಗ್ತೀವಿ. ರೋಡ್ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಈ ವೇಯಲ್ಲಿ ವೈಲ್ಡ್ ಅನಿಮಲ್ಸ್ನ ನೋಡೋ ಚಾನ್ಸಸ್ ತುಂಬಾ ಇದೆ. ನಾವು ವಾಪಸ್ ಬರುವಾಗ ಈ ದಾರಿಲಿ ತುಂಬಾ ಆನೆಗಳನ್ನ ನೋಡಿದ್ವಿ. ಪಾಪು ಎಲ್ಲೋಗ್ತಾ ಇದ್ದೀವಿ ಪಾಪ? ವೈನಾಡ್. ವೈನಾಡ್. ತಿತಿಮತಿ ಆದಮೇಲೆ ಗೋಣಿಕೊಪ್ಪ. ಮತ್ತು ಅಲ್ಲಿಂದ ನಾವು ಲೆಫ್ಟ್ ಟರ್ನ್ ಆಗಿ ಪೊನ್ನಂಪೇಟೆ ಮೇಲೆ ಕುಟ ಹೋದರೆ ನಮಗೆ ಬಾರ್ಡರ್ ಸಿಗತ್ತೆ. ಮತ್ತು ಅಲ್ಲಿಂದ ಕೇರಳದಲ್ಲಿರೋ ರಿಸರ್ವ್ ಫಾರೆಸ್ಟ್ನ ಎಂಟರ್ ಆಗ್ತೀವಿ. ನಾವೀಗ ತೋಲ್ಪಟ್ಟಿ ಆಯಿತು. ಅದು ಬಿಟ್ಟು ಕಾಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಧ್ಯ ಕಿರಾಣಿ ಚೆಕಿಂಗ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಏನಿಲ್ಲ, ಮೋಸ್ಟ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿರ್ಬೋದು ಕೋವಿಡ್ ಪ್ರೋಟೋಕಾಲ್ಸು. ಸೊ ನಾನು ಹೇಳ್ದಂಗೆ ವೈನಾಡ್ಗೆ ಹೋಗ್ತಾ ಇದ್ದೀವಿ. ಕಾಡು ಮಧ್ಯ. ಲಾಸ್ಟ್ ಟೈಮ್ ನಾವು ಬಂದಾಗ ಮಧ್ಯ ಎಲ್ಲ ಕಾಡು ಕೋಣ ಮತ್ತು ತುಂಬಾ ಪ್ರಾಣಿಗಳು ಸಿಕ್ಕಿತ್ತು, ಕಾಣಿಸಿದ್ವು. ಮತ್ತು ಯೂಟರ್ನ್ ಹಾಕೊಂಬಂದು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಎಲ್ಲ ತೊಗೊಂಡು, ಈ ಒಂದು ಫೋಟೋ ತೊಗೊಳ್ಳೋದು, ಮಧ್ಯ ನಿಲ್ಲಿಸೋದು, ಇದನ್ನೆಲ್ಲ ಕಾರ್ಡ್ ಮಧ್ಯೆ ಮಾಡಬಾರ್ದು ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ಸೊ ವೆರಿ ಫ್ಯೂ ಪೀಪಲ್ ವಿಲ್ ಫಾಲೋ. ನಾವು ಏನು ಸ್ಟಾಪ್ ಮಾಡಲ್ಲ, ಬಟ್ ಯಾವುದಾದ್ರೂ ಪ್ರಾಣಿಗಳು ಸಿಕ್ಕಿದ್ರೆ ಫೋಟೋ ತೆಗೆಯೋಣ ಅಂತ ಅಂದ್ಕೊಂಡಿದ್ದೆ. ಆನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಮೋಸ್ಟ್ಲಿ ಅದು ಲಕ್ ಚೆನ್ನಾಗಿಲ್ಲ ಅನಿಸುತ್ತೆ. ಸೊ ಯಾವುದೋ ಒಂದು ಜಿಂಕೆ ಕೂಡ ಸಿಕ್ಕಿಲ್ಲ. ನೋಡೋಣ, ನೆಕ್ಸ್ಟ್ ಸಿಗ್ಬೋದು ಅಂತ ಅನಿಸುತ್ತೆ. ಕಾರ್ಡಲ್ಲಿ ಡ್ರೈವ್ ಮಾಡೋದಂತೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಎವ್ರಿ ಟೈಮ್ ನಾವು ಹೋದಾಗೆಲ್ಲ ಆ ಒಂದು ಫೀಲಿಂಗಿಗೆ ಒಂಥರ ಖುಷಿ ಆಗುತ್ತೆ. ಸೊ
ಸೊ ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ರೋಡು. ಏನು ಅಂತಂದರೆ ತುಂಬಾ ವೆಹಿಕಲ್ಸ್ ಆಗಿದೆ. ಆ ವೆಹಿಕಲ್ಸ್ಗಳಲ್ಲಿ ನಮ್ಮದು ಒಂದು, ಸೊ ಕಂಪ್ಲೇಂಟ್ ಮಾಡೋಂಗೂ ಇಲ್ಲ. ವಯನಾಡ್ನಲ್ಲಿರೋ ಟೂರಿಸ್ಟ್ ಪ್ಲೇಸಸ್ಗಳನ್ನ ನಾವು ಲಿಸ್ಟ್ ಮಾಡ್ತಾ ಹೊರಟ್ರೆ ಒಂದು ದೊಡ್ಡ ಲಿಸ್ಟ್ನೇ ರೆಡಿ ಮಾಡಬೇಕಾಗತ್ತೆ. ಆ್ಯಂಡ್ ಅದನ್ನೆಲ್ಲ ನೋಡೋಕ್ಕೆ ಒಂದು ತಿಂಗಳಾದರೂ ನಮಗೆ ಸಾಕಾಗೋಲ್ಲ. So here we reach Wayanad. ನಾವಿವತ್ತು ಸ್ಟೇ ಮಾಡ್ತಾ ಇರೋ ರೆಸಾರ್ಟ್ ಬಂದು ಬಾನ್ಸುರ ಡ್ಯಾಮ್ ಬ್ಯಾಕ್ ವಾಟರ್ದು ಬ್ಯೂಟಿಫುಲ್ ವ್ಯೂ ಇರೋ ಸೆರಿನಿಟಿ ರೆಸಾರ್ಟಲ್ಲಿ. ಡ್ಯಾಮಿಂದ ರೆಸಾರ್ಟ್ಗೆ 1-2 ಕಿಲೋಮೀಟರ್ ಆಗುತ್ತೆ. ಈ ವಿಡಿಯೋ ಹಾಸನಿಂದ ವಯನಾಡ್ಗೆ ಹೋಗೋ ನಮ್ಮ ಜರ್ನಿ ಮಾತ್ರ ಆಗಿತ್ತು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ವಯನಾಡ್ನ ಕೆಲವು ಬ್ಯೂಟಿಫುಲ್ ಪ್ಲೇಸಸ್ನ ಜೊತೆಲೇ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೆ ನೀವು ನಮ್ಮ ಸುಪ್ರಿಯಾ ಶಶಿಕಾಂತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ಫಿನಿಟಿ ಪೂಲ್ ಹಾಗೆ ಬಾನ್ಸುರ ಡ್ಯಾಮ್ ಬೋಟಿಂಗ್ ಪಾಯಿಂಟ್ ಮತ್ತು ಬ್ಯಾಕ್ ವಾಟರ್ನ ನೋಡಿಕೊಂಡು ರಿಲ್ಯಾಕ್ಸ್ ಮಾಡೋಕ್ಕಂತೂ ಇದು ಬೆಸ್ಟ್ ಪ್ಲೇಸ್. ಥ್ಯಾಂಕ್ ಯು.